ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನೀವಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಹತ್ತಿರ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ KFI ಕಡೆಯಿಂದ ಪ್ರಮುಖ 5 ಮೂವೀಸ್ ಅಪ್ಡೇಟ್ಸ್ಗಳಿವೆ. ಅವು ಯಾವ್ಯಾವ ಅಪ್ಡೇಟನ್ನು ತಿಳಿದುಕೊಳ್ಳಲು ವಿಡಿಯೋ ಪೂರ್ಣವಾಗಿ ನೋಡಿ. ಮೊದಲನೇ ಅಪ್ಡೇಟ್ 45. ವೀಕ್ಷಕರೇ, 45 ಚಿತ್ರವನ್ನು ಅರ್ಜುನ್ ಜನ್ಯ ಡೈರೆಕ್ಷನ್ ಮಾಡುತ್ತಿದ್ದಾರೆ ಹಾಗೂ ಈ ಚಿತ್ರಕ್ಕೆ ಸಂಗೀತವನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ಈ ಚಿತ್ರಕ್ಕೆ ಸೂರತ್ ಪ್ರೊಡಕ್ಷನ್ ಬಂಡವಾಳ ಹಾಕಿದ್ದಾರೆ. ಈ ಚಿತ್ರ ಇದೇ ಆಗಸ್ಟ್ 15ರಂದು ಬಿಡುಗಡೆ ಆಗಲಿದೆ. ಈ ಚಿತ್ರದ ರಿವೀಲ್ ಅಥವಾ ಟೀಸರ್ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಈ ಟೀಸರ್ ಅಂದರೂ ತುಂಬ ಸಖತ್ತಾಗಿ ಹೊಸತನವಾಗಿ ಕಾಣ್ತಾ ಇದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅರ್ಜುನ್ ಜನ್ಯ. ಇನ್ನು ವೀಕ್ಷಕರು, ಈ ಚಿತ್ರದಲ್ಲಿ ಡಾಕ್ಟರ್ ಶಿವರಾಜ್ಕುಮಾರ್, ರಾಜ್ ಬಿ ಶೆಟ್ಟಿ, ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯಿಸಿದ್ದಾರೆ. ಈ ಚಿತ್ರ ಟೀಸರ್ ನೋಡಿದ ಮೇಲೆ ಎಲ್ಲರಿಗೂ ಈ ಚಿತ್ರದ ಮೇಲೆ ನಿರೀಕ್ಷೆ ಜಾಸ್ತಿ ಆಗಿದೆ. ಈ ಚಿತ್ರ ಇದೇ ಆಗಸ್ಟ್ 15 ಬಿಡುಗಡೆ ಆಗಲಿದೆ. ಈ ಚಿತ್ರ ನೋಡಲು ಎಲ್ಲರೂ ಕಾಯ್ತಾ ಇದ್ದಾರೆ. ಇನ್ನು ಎರಡನೇ ಅಪ್ಡೇಟ್, ವೀರ ಚಂದ್ರಹಾಸ. ವೀಕ್ಷಕರು, ಈ ಚಿತ್ರವನ್ನು ಡಾಕ್ಟರ್ ಶಿವರಾಜ್ಕುಮಾರ್ ಅಭಿನಯ ಮಾಡುತ್ತಿದ್ದಾರೆ ಹಾಗೂ ಈ ಚಿತ್ರಕ್ಕೆ ರವಿ ಬಸರೂರು ನಿರ್ದೇಶನ ಮಾಡುತ್ತಿದ್ದಾರೆ ಹಾಗೂ ಸಂಗೀತ ನಿರ್ದೇಶನವನ್ನು ಕೂಡ ಅವರೇ ಮಾಡುತ್ತಿದ್ದಾರೆ. ಈ ಚಿತ್ರ ಕಥೆ ಕರಾವಳಿ ಭಾಗದಲ್ಲಾಗಿದ್ದು ಯಕ್ಷಗಾನ ಕಥೆಯನ್ನು ಹೇಳಲು ಹೊರಟಿದ್ದಾರೆ ರವಿ ಬಸರೂರು. ಈ ಚಿತ್ರದ ಪೋಸ್ಟರ್ ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬಿಡುಗಡೆ ಮಾಡಿದ್ದಾರೆ. ಮೂರನೇ ಅಪ್ಡೇಟ್, ಜೈಲರ್ 2. ವೀಕ್ಷಕರೇ, ಇವತ್ತು ಜೈಲರ್ 2 ಅನೌನ್ಸ್ಮೆಂಟ್ ಟೀಸರ್ ಬಿಡುಗಡೆ ಮಾಡಿದ್ದಾರೆ. ಈ ಚಿತ್ರದಲ್ಲಿ ನಟ ಶಿವಣ್ಣ ಅಭಿನಯ ಮಾಡುತ್ತಿರುವುದು ಕನ್ಫರ್ಮ್ ಆಗಿದೆ. ಈ ಚಿತ್ರವನ್ನು ನೆಲ್ಸನ್ ಅವರು ಡೈರೆಕ್ಷನ್ ಮಾಡುತ್ತಿದ್ದಾರೆ. ವೀಕ್ಷಕರೇ, ಮೊದಲ ಭಾಗದಲ್ಲಿ ನೆಲ್ಸನ್ ಅವರು ಯಾವ ರೀತಿ ಶಿವರಾಜ್ಕುಮಾರನ್ನು ಸ್ಕ್ರೀನ್ ಪ್ಲೇ ತೋರಿಸಿದ್ದರು ಎಂಬುದು ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ಎರಡನೇ ಭಾಗದಲ್ಲಿ ಯಾವ ರೀತಿ ನೆಲ್ಸನ್ ಅವರು ಶಿವರಾಜ್ಕುಮಾರನ್ನು ಯಾವ ರೀತಿ ತೋರಿಸಲಿದ್ದಾರೆ ಎಂಬುದನ್ನು ಎಲ್ಲರೂ ಕಾಯ್ದು ನೋಡಬೇಕಾಗಿದೆ. ಇನ್ನು ಈ ಚಿತ್ರಕ್ಕೆ ಅನಿರುದ್ಧ ರವಿಚಂದ್ರನ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರ ಆಗಸ್ಟ್ನಲ್ಲಿ ಬರುವ ಸಾಧ್ಯತೆ ಜಾಸ್ತಿ ಇದೆ ಎನ್ನಲಾಗ್ತಾ ಇದೆ. ನಾಲ್ಕನೇ ಅಪ್ಡೇಟ್, ಎಕ್ಕಾ ಮೂವಿ ಬಿಡುಗಡೆ ದಿನಾಂಕ ಘೋಷಣೆ. ವೀಕ್ಷಕರೇ, ಇವತ್ತು ಯುವರಾಜ್ ಕುಮಾರ್ ಬಹು ನಿರೀಕ್ಷಿತ ಎರಡನೇ ಚಿತ್ರ ಎಕ್ಕಾ ಮೂವಿ ಬಿಡುಗಡೆ ದಿನಾಂಕ ಘೋಷಣೆಯಾಗಿದೆ. ಈ ಚಿತ್ರ ಜೂನ್ 5ರಂದು ಬಿಡುಗಡೆ ಆಗಲು ರೆಡಿಯಾಗಿದೆ. ಈ ಚಿತ್ರವನ್ನು ರೋಹಿತ್ ಬದುಕಿ ಡೈರೆಕ್ಷನ್ ಮಾಡಿದ್ದಾರೆ. ಈ ಚಿತ್ರಕ್ಕೆ PRK ಹಾಗೂ KRG ಸ್ಟುಡಿಯೋ ಮತ್ತು ಜಯಣ್ಣ ಕಾಮಿನ್ಸ್ ಅವರು ಬಂಡವಾಳ ಹಾಕಿದ್ದಾರೆ. ಈ ಚಿತ್ರದಲ್ಲಿ ಯುವರಾಜ್ ಕುಮಾರ್ ಜೋಡಿಯಾಗಿ ಸಂಪದ ಹಾಗೂ ಸಂಜನಾ ಆನಂದ್ ಕಾಣಿಸಿಕೊಂಡಿದ್ದಾರೆ. ಇನ್ನು ಇವತ್ತಿನ ಕೊನೆಯ 5ನೇ ಅಪ್ಡೇಟ್, ನರಸಿಂಹ. ವೀಕ್ಷಕರ, ಈ ಚಿತ್ರವನ್ನು ಹೊಂಬಾಳೆ ಫಿಲ್ಮ್ಸ್ ಅವರು ಬಂಡವಾಳ ಹಾಕಿದ್ದಾರೆ. ಈ ಚಿತ್ರ ಒಂದು ಆನಿಮೇಷನ್ 3D ಚಿತ್ರವಾಗಿದ್ದು ಈ ಚಿತ್ರದ ಫಸ್ಟ್ ಲುಕ್ ಟೀಸರ್ ಇವತ್ತು ಬಿಡುಗಡೆಯಾಗಿದೆ. ವೀಕ್ಷಕರೇ, ಇವತ್ತಿನ 5 ಅಪ್ಡೇಟ್ಸ್ಗಳು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಅಂತೂ ತಪ್ಪದೇ ತೆಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಮಾಹಿತಿಗಳೊಂದಿಗೆ ಸಿಗೋಣ.